ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರ, ಒಂದು ಫೋಟೋ, ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಿಂದ ಬಂದಂತಹ ಒಂದು ಫೋಟೋ ರಾಷ್ಟ್ರ ರಾಜಕೀಯದಲ್ಲೇ ಸಂಚಲನ ಮೂಡಿಸ್ತಾ ಇದೆ. ಪಾಪ ಇರೋ ಸಮಸ್ಯೆ ಸಾಕು ಅಂತಿದ್ದ ರಾಹುಲ್ ಗಾಂಧಿಗೆ ಈಗ ಹೊಸದೊಂದು ಸಂಕಷ್ಟ ಎದುರಾಗಿದೆ. ಏನದು ಫೋಟೋ? ಯಾರ ಫೋಟೋ? ಆ ಫೋಟೋ ರಾಹುಲ್ ಗಾಂಧಿ ಯಾಕೆ ಸಂಕಷ್ಟಕ್ಕೆ ತಂದಿದೆ? ಎಲ್ಲವನ್ನ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ಮಹಾಭಾರತದಲ್ಲಿ ಪಾಂಡವರು ವನವಾಸಕ್ಕೆ ತೆರಳಿದ್ರು ಅಂದ ಮಾತ್ರಕ್ಕೆ ಪಾಂಡವರ ಕಥೆಯೇ ಮುಗಿದು ಹೋಗಿತ್ತು ಅಂದ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗೆ ಪ್ರಸ್ತುತ ರಾಜಕೀಯದಲ್ಲೂ ಈಗ ಒಬ್ಬರ ವನವಾಸ ಮುಗಿದಿದೆ. ಅವತ್ತು ಹೇಗೆ ಕೌರವರನ್ನು ಅಧರ್ಮವನ್ನು ಮಟ್ಟ ಹಾಕೋದಕ್ಕೆ ಪಾಂಡವರು 14 ವರ್ಷಗಳ ನಂತರ ವಾಪಸ್ ಬಂದಿದ್ರು, ಹಾಗೆ ಈಗಲೂ ಒಬ್ಬ ನಾಯಕನ ಎಂಟ್ರಿ ಆಗಿದೆ. ಆ ಎಂಟ್ರಿಯಿಂದಲೇ ರಾಹುಲ್ ಗಾಂಧಿಯವರಿವತ್ತು ಅಕ್ಷರಶಃ ಬೆಚ್ಚ ಬಿದ್ದಿದ್ದಾರೆ. ಭಾರತೀಯ ರಾಜಕೀಯದಲ್ಲಿ ಈಗ ಒಂದು ಫೋಟೋ ಸಖತ್ ವೈರಲ್ ಆಗ್ತಾ ಇದೆ. ಆ ಫೋಟೋ ಎಷ್ಟು ಪ್ರಭಾವಶಾಲಿಯಾಗಿದೆ ಅಂದರೆ ದೊಡ್ಡ ದೊಡ್ಡ ರಾಜಕೀಯ ವಿಶ್ಲೇಷಕರು ಕೂಡ ಅದರ ಅರ್ಥ ತಿಳಿದುಕೊಳ್ಳೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಮಾರ್ಚ್ 17ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಿಂದ ಹೊರಬಂದ ಒಂದು ಫೋಟೋ ಈಗ ಇಡೀ ದೇಶದ ಗಮನವನ್ನು ಸೆಳೆದಿದೆ. ಈ ಫೋಟೋದಲ್ಲಿರೋದು ಗಾಂಧಿ ಕುಟುಂಬದ ಒಬ್ಬ ಪ್ರಮುಖ ಸದಸ್ಯ. ಆದರೆ ಇದು ಪ್ರತಿದಿನದ ಸುದ್ದಿಯಲ್ಲಿರುವಂತಹ ಈ ಗಾಂಧಿ ಕುಟುಂಬವಲ್ಲ. ಬದಲಾಗಿ ಕಳೆದ ಕೆಲವು ವರ್ಷಗಳಿಂದ ರಾಜಕೀಯ ವನವಾಸ ಅನುಭವಿಸ್ತಿದ್ದಂತಹ ವಂಶದ ಕುಡಿ ವರುಣ್ ಗಾಂಧಿ ಅವರದ್ದು. 2024 ಲೋಕಸಭಾ ಚುನಾವಣೆಯಲ್ಲಿ BJP-ಯವರಿಗೆ ಟಿಕೆಟ್ ಕೊಟ್ಟಿರೋದಿಲ್ಲ. ಅವತ್ತಿನಿಂದ ವರುಣ್ ಗಾಂಧಿ ಅವರು ರಾಜಕೀಯ ವೇದಿಕೆಗಳಿಂದ, ಪಕ್ಷದ ಸಭೆಗಳಿಂದ ಸಂಪೂರ್ಣವಾಗಿ ದೂರ ಉಳಿದುಬಿಟ್ಟಿದ್ರು. ಆದರೆ ಈಗ ಏಕಾಏಕಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ವರುಣ್ ಗಾಂಧಿ ತಮ್ಮ ಪತ್ನಿ ಮತ್ತು ಮಗಳ ಜೊತೆ ಕಾಣಿಸ್ಕೊಂಡಿರೋದು ಎಲ್ಲರಲ್ಲೂ ಕೂಡ ಕುತೂಹಲ ಮೂಡಿಸ್ತಾ ಇದೆ. ಇವತ್ತಿನ ವಿಡಿಯೋದಲ್ಲಿ ನಾವು ವರುಣ್ ಗಾಂಧಿ ಅವರ ಈ ಹಠಾತ್ ಬದಲಾವಣೆ, ಮೋದಿ ಅವರೊಂದಿಗಿನ ಈ ಸಂಬಂಧದ ಏರಿಳಿತಗಳು ಮತ್ತು 2029 ಚುನಾವಣೆಗೆ ಮೋದಿ ಅವರು ಹೂಡಿರುವಂತಹ ಒಂದು ದೊಡ್ಡ ಪ್ಲಾನ್ ಅಥವಾ ಮಾಸ್ಟರ್ ಸ್ಟ್ರೋಕ್ ಬಗ್ಗೆ ವಿವರವಾಗಿ ಚರ್ಚೆಯನ್ನು ಮಾಡೋಣ. ವೀಕ್ಷಕರೇ, ಈ ಭೇಟಿಯ ನಂತರ ವರುಣ್ ಗಾಂಧಿ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು ಹಾಕ್ಕೊಂಡಿದ್ರು. ಆ ಪೋಸ್ಟು ಈಗ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಅದರಲ್ಲಿ ವರುಣ್ ಗಾಂಧಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಮನಸಾರೆ ಹೊಗಳಿದ್ದಾರೆ. ವಿಷಯ ಏನಂದರೆ, ಪ್ರಧಾನಿ ನರೇಂದ್ರ ಮೋದಿ ಅವರ ವ್ಯಕ್ತಿತ್ವದಲ್ಲಿ ತಮಗೆ ಪಿತೃತ್ವ ಅಂದರೆ ತಂದೆಯ ಸಮಾನವಾದ ರಕ್ಷಣೆ ಮತ್ತು ಪ್ರೀತಿ ಕಾಣಿಸ್ತಾ ಇದೆ ಅಂತ ಹೇಳ್ಕೊಳ್ತಾರೆ. ಯಾರು ವರುಣ್ ಗಾಂಧಿ ಅವರ ಇತಿಹಾಸವನ್ನು ತಿಳಿದಿಲ್ವೋ ಅವರಿಗಿದು ಆಶ್ಚರ್ಯ ತರಬಹುದು. ಯಾಕಂದರೆ ವರುಣ್ ಗಾಂಧಿ ಒಂದು ಕಾಲದಲ್ಲಿ ಮೋದಿ ಅವರ ನಾಯಕತ್ವವನ್ನೇ ಪ್ರಶ್ನಿಸಿದವರು. ಆದರೆ ಇವತ್ತು ಅದೇ ನಾಯಕನಲ್ಲಿ ಅವರು ತಂದೆಯಂತಹ ರಕ್ಷಣೆಯನ್ನು ಕಾಣ್ತಾ ಇದ್ದಾರೆ ಅಂದರೆ ಅವರಲ್ಲಿ ಎಷ್ಟು ದೊಡ್ಡ ಬದಲಾವಣೆ ಆಗಿದೆ ಅನ್ನೋದನ್ನು ನೋಡಿ. ಸ್ವಲ್ಪ ಇತಿಹಾಸಕ್ಕೆ ಹೋಗೋಣ. 2009ರಲ್ಲಿ ವರುಣ್ ಗಾಂಧಿ ಮೊದಲ ಬಾರಿಗೆ BJP ಟಿಕೆಟ್ ಮೇಲೆ ಸಂಸದರಾಗಿ ಆಯ್ಕೆ ಆಗ್ತಾರೆ. ಆ ಸಮಯದಲ್ಲಿ ರಾಜನಾಥ್ ಸಿಂಗ್ ಅವರು BJPಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು ಮತ್ತು ವರುಣ್ ಗಾಂಧಿ ಅವರ ಜೊತೆ ತುಂಬ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದ್ರು. ಸಂಜಯ್ ಗಾಂಧಿ ಅವರ ಮಗ ಅನ್ನೋ ಗುರುತಿನ ಹೊರತಾಗಿ ವರುಣ್ ಗಾಂಧಿ ಒಬ್ಬ ಕಟ್ಟರ್ ಹಿಂದುತ್ವವಾದಿ ನಾಯಕನಾಗಿ ಹೊರಹೊಮ್ತಾ ಇದ್ರು. ವೀಕ್ಷಕರ, ಆ ಕಾಲದಲ್ಲಿ ಹಿಂದೂಗಳ ಪರವಾಗಿ ಧ್ವನಿ ಎತ್ತೋರನ್ನು ಹತ್ತಿಕ್ಕುವ ಪರಿಸ್ಥಿತಿ ಕೂಡ ಇತ್ತು. ಅಂತಹ ಸಂದರ್ಭದಲ್ಲಿ ವರುಣ್ ಗಾಂಧಿ ಅವರು ಯುವ ಜನತೆಯ ಆದರ್ಶ ನಾಯಕರಾಗ್ತಾರೆ. ಅವರು BJPಯ ಪ್ರಧಾನ ಕಾರ್ಯದರ್ಶಿಯಾಗಿಯೂ ನೇಮಕಗೊಂಡಿದ್ದರು. ಆದರೆ 2009-10 ನಂತರ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗೋದಕ್ಕೆ ಶುರುವಾಗುತ್ತೆ. 2009 ಚುನಾವಣೆಯಲ್ಲಿ ಲಾಲ್ ಕೃಷ್ಣ ಅಡ್ವಾಣಿ ಅವರು ಸೋತ ನಂತರ BJPಗೆ ಹೊಸ ಮುಖದ ಅಗತ್ಯ ಇತ್ತು.
ಆಗ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿ ಅವರನ್ನು ಕೇಂದ್ರ ರಾಜಕೀಯದಲ್ಲಿ ಮುಂಚೂಣಿಗೆ ತರಲಾಗುತ್ತೆ. ಅದರ ಟೈಮಲ್ಲಿ ವರುಣ್ ಗಾಂಧಿ ಅವರು ಮೋದಿಜಿಯವರ ಬದಲಾಗಿ ರಾಜನಾಥ್ ಸಿಂಗ್ ಅವರ ಹೆಸರನ್ನು ಬೆಂಬಲಿಸಿದ್ರು. ಅಷ್ಟೇ ಅಲ್ಲದೆ ಆಗಿನ BJP ಹಿರಿಯ ನಾಯಕರಾದ ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ ಅವರ ಗುಂಪಿನಲ್ಲಿ ವರುಣ್ ಕೂಡ ಇದ್ದರು. ಇವರೆಲ್ಲರೂ ಮೋದಿಯವರ ಆಕ್ರಮಣಕಾರಿ ಶೈಲಿಯನ್ನು ಮತ್ತು ಗುಜರಾತ್ ಘಟನೆಗಳ ಹಿನ್ನೆಲೆಯಲ್ಲಿ ಅವರ ನಾಯಕತ್ವವನ್ನು ಒಪ್ಕೊಳ್ಳೋದಕ್ಕೆ ಹಿಂದೆಟ್ಟು ಹಾಕ್ತಾ ಇದ್ರು. 2014ರಲ್ಲಿ ಮೋದಿ ಯುಗ ಆರಂಭ ಆಗುತ್ತೆ. ಕೊನೆಗೆ ಅವರ ನಾಯಕತ್ವವನ್ನು ಒಪ್ಕೊಂಡು ಮುಂದೆ ಸಾಕ್ತಾರೆ. ಆದರೆ ಅದಾದ ನಂತರ ವರುಣ್ ಗಾಂಧಿಯವರ ರಾಜಕೀಯ ಪ್ರಭಾವ ಕುಗ್ಗೋದಕ್ಕೆ ಶುರುವಾಯಿತು. ವರುಣ್ ಗಾಂಧಿ ಅವರು BJPಯಲ್ಲಿದ್ದರೂ ತಮ್ಮದೇ ಆದಂತಹ ಹಾದಿಯಲ್ಲಿ ನಡೆಯೋದಕ್ಕೆ ಬಯಸ್ತಾರೆ. ಇದರಿಂದಾಗಿ ಅವರ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಕೂಡ ಹೋಯಿತು. ಜೊತೆಗೆ ಕೇವಲ ತಮ್ಮ ಸಂಸದೀಯ ಕ್ಷೇತ್ರವಾದಂತಹ ಪಿಲಿಭಿತ್ಗೆ ಮಾತ್ರ ಸೀಮಿತರಾಗ್ತಾರೆ. 2014ರಲ್ಲಿ ಅವರ ಬೆಂಬಲಿಗರು ಅವರನ್ನು ಉತ್ತರ ಪ್ರದೇಶದ CM ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ. ಇದು ಪಕ್ಷದ ನಾಯಕತ್ವ ಮತ್ತು RSSನ ಕೆಂಗಣ್ಣಿಗೆ ಗುರಿಯಾಗುತ್ತೆ. ನಂತರದ ದಿನಗಳಲ್ಲಿ ವರುಣ್ ಗಾಂಧಿ ಅವರು ತಮ್ಮದೇ ಸರ್ಕಾರದ ವಿರುದ್ಧ ಬಹಿರಂಗವಾಗಿ ಮಾತಾಡೋದಕ್ಕೆ ಕೂಡ ಆರಂಭ ಮಾಡ್ತಾರೆ. ರೈತ ಹೋರಾಟದ ಸಮಯದಲ್ಲಿ ಅವರು ರೈತರನ್ನು ಬೆಂಬಲಿಸಿ ಸರ್ಕಾರದ ನೀತಿಗಳನ್ನು ಟೀಕಿಸಿ ಪತ್ರಿಕೆಗಳಲ್ಲಿ ಲೇಖನವನ್ನು ಬರೆದರು. ಯೂರಿಯಾ ಬೆಲೆ, ಬೆಳೆಗಳ ದರಗಳ ಬಗ್ಗೆ ಪ್ರತಿಪಕ್ಷದ ನಾಯಕನಂತೆ ವರ್ತಿಸೋದಕ್ಕೆ ಶುರು ಮಾಡ್ತಾರೆ. ಈ ಶಿಸ್ತು ಉಲ್ಲಂಘನೆಯ ಕಾರಣದಿಂದಲೇ 2024ರ ಚುನಾವಣೆಯಲ್ಲಿ BJP ಅವರಿಗೆ ಟಿಕೆಟ್ ಕೊಡೋದಕ್ಕೆ ನಿರಾಕರಿಸುತ್ತೆ. ಇಷ್ಟೆಲ್ಲ ವಿರೋಧ ಮಾಡ್ತಿದ್ದ ವರುಣ್ ಗಾಂಧಿ ಅವರನ್ನು ಮೋದಿಜಿಯವರು ಭೇಟಿ ಮಾಡಿದ್ದು ಯಾಕೆ? ಇಲ್ಲಿ ನಾವು ಮೋದಿಜಿಯ ರಾಜಕೀಯ ತಂತ್ರಗಾರಿಕೆಯನ್ನು ಅರ್ಥ ಮಾಡ್ಕೊಳ್ಬೇಕು ವೀಕ್ಷಕರೇ. ವರುಣ್ ಗಾಂಧಿ ಅವರೇ ಪ್ರಧಾನಿಯವರನ್ನು ಭೇಟಿ ಮಾಡೋದಕ್ಕೆ ಕೇಳ್ಕೊಂಡಿರಲಿಲ್ಲ. ಬದಲಾಗಿ ಪ್ರಧಾನಿ ಮೋದಿ ಅವರೇ ವರುಣ್ ಅವರನ್ನು ಪ್ರಧಾನಿ ನಿವಾಸಕ್ಕೆ ಕರೆಸ್ಕೊಂಡಿದ್ರು ಅನ್ನೋದು ಇಲ್ಲಿ ಇನ್ನೊಂದು ಆಶ್ಚರ್ಯಕರ ವಿಷಯ. ಮೋದಿಯವರ ವಿಶೇಷವೇ ಇದು ನೋಡಿ. ಯಾವತ್ತೂ ಕೂಡ ವೈಯಕ್ತಿಕ ದ್ವೇಷವನ್ನು ಇಟ್ಕೊಳ್ಳೋದಿಲ್ಲ. ಹಿಂದೆ ಯಾರು ಏನು ಹೇಳಿದ್ರು ಅನ್ನೋದಕ್ಕಿಂತ ಪಕ್ಷದ ಹಿತ, ದೇಶದ ಹಿತ ಅವರಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರಸ್ತುತ BJPಗೆ ವರುಣ್ ಗಾಂಧಿಯಂತಹ ಜನಪ್ರಿಯ ನಾಯಕರ ಅಗತ್ಯ ಇದೆ. ಈಗ BJPಯಲ್ಲಿ ಮೋದಿಯವರ ನಂತರ ಯೋಗಿ ಆದಿತ್ಯನಾಥ್ ಮತ್ತು ಹಿಮಂತ್ ಬಿಶ್ವ ಶರ್ಮಾ ಅವರಂತಹ ಬೆರಳೆಣಿಕೆಯಷ್ಟು ಮಾಸ್ ಲೀಡರ್ಗಳು ಕಾಣಿಸ್ತಾ ಇದ್ದಾರೆ. ಉಳಿದ ಅನೇಕ ಮುಖ್ಯಮಂತ್ರಿಗಳು ಅಥವಾ ನಾಯಕರು ತಮ್ಮ ಪ್ರದೇಶಕ್ಕೆ ಮಾತ್ರ ಸೀಮಿತರಾಗಿದ್ದಾರೆ. ವರುಣ್ ಗಾಂಧಿ ಅವರು ಜನರ ನಾಯಕ. ವಿಶೇಷವಾಗಿ ಯುವ ಜನತೆ ಅವರ ಮಾತನ್ನು ಕೇಳ್ತಾರೆ. BJPಗೀಗ ಇಂತಹ ಗಟ್ಟಿ ಧ್ವನಿಯ ಅವಶ್ಯಕತೆ ಇದೆ ಅನ್ನೋದು ಮೋದಿಜಿಯವರಿಗೆ ಗೊತ್ತಿದೆ. ಈಗ ಕೇಳಿಬರ್ತಿರುವ ದೊಡ್ಡ ಸುದ್ದಿ ಏನಂದರೆ, ನವೆಂಬರ್ ತಿಂಗಳಲ್ಲಿ ಉತ್ತರ ಪ್ರದೇಶದಿಂದ 10 ರಾಜ್ಯಸಭಾ ಸ್ಥಾನಗಳು ಖಾಲಿ ಆಗ್ತಾ ಇದೆ. ಇದರಲ್ಲಿ ಒಂದು ಸ್ಥಾನವನ್ನು ವರುಣ್ ಗಾಂಧಿ ಅವರಿಗೆ ನೀಡುವ ಮೂಲಕ ಅವರನ್ನು ಮತ್ತೆ ಕೇಂದ್ರ ರಾಜಕೀಯದ ಮುಂಚೂಣಿಗೆ ತರೋದಕ್ಕೆ ಮೋದಿಜಿ ನಿರ್ಧರಿಸಿದ್ದಾರೆ. ಇತ್ತೀಚೆಗೆ ನಿತಿನ್ ನವೀನ್ ಅವರಿಗೆ ಜವಾಬ್ದಾರಿ ನೀಡಿದಂಗೆ ಈಗ ಯುವ ಪೀಳಿಗೆಯನ್ನು ಮುನ್ನೆಲೆಗೆ ತರೋದಕ್ಕೆ BJP ಮುಂದಾಗಿದೆ. ವರುಣ್ ಗಾಂಧಿ ಅವರನ್ನು ಮತ್ತೆ ಪಕ್ಷದ ಮುಖ್ಯ ವಾಹಿನಿಗೆ ತರ್ತಾ ಇರೋದು 2029ರ ಲೋಕಸಭೆಯ ಚುನಾವಣೆಗೆ ಮೋದಿಜಿ ಹೂಡಿದಂತಹ ಒಂದು ದೊಡ್ಡ ಮಾಸ್ಟರ್ ಪ್ಲಾನ್ ಕೂಡ ಆಗಿರಬಹುದು. ವರುಣ್ ಗಾಂಧಿ ಅವರಲ್ಲಿರುವ ಯುವ ನಾಯಕತ್ವದ ಗುಣಗಳನ್ನು ಬಳಸಿಕೊಂಡು 2029ರ ಹಾದಿಯನ್ನು ಸುಗಮಗೊಳಿಸೋದು ಮೋದಿಜಿಯ ದೂರದೃಷ್ಟಿ ಕೂಡ ಹೌದು. ಕೊನೆಯದಾಗಿ ಹೇಳಬೇಕಂದ್ರೆ, ರಾಜಕೀಯದಲ್ಲಿ ಯಾರೂ ಶಾಶ್ವತ ಶತ್ರುಗಳಲ್ಲ, ಜೊತೆಗೆ ಮಿತ್ರರು ಅಲ್ಲ. ವರುಣ್ ಗಾಂಧಿ ಅವರು ಇವತ್ತು ಮೋದಿಯವರಲ್ಲಿ ತಂದೆಯ ಸ್ವರೂಪವನ್ನು ಕಾಣ್ತಿದ್ದಾರೆ ಅಂದರೆ ಅದು ಕೇವಲ ಭಾವನಾತ್ಮಕ ಬದಲಾವಣೆಯಲ್ಲ, ಬದಲಾಗಿ ಒಂದು ಹೊಸ ರಾಜಕೀಯ ಯುಗದ ಆರಂಭ ಕೂಡ ಆಗಿರಬಹುದು. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮಗೇನನ್ಸುತ್ತೆ? ವರುಣ್ ಗಾಂಧಿ ಅವರ ಈ ವಾಪಸಾತಿ BJPಗೆ ಎಷ್ಟು ಲಾಭ ತರಬಹುದು? 2029ರಲ್ಲಿ ವರುಣ್ ಗಾಂಧಿ ದೊಡ್ಡ ಪಾತ್ರ ವಹಿಸ್ತಾರಾ? ಇದೆಲ್ಲದರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.